ನೀವು ಕುಂಭರಾಶಿಯವರಾಗಿದ್ದರೆ ದಾಂಪತ್ಯ ಕಲಹ ನಿಮಗೆ ಸರ್ವೇ ಸಾಮಾನ್ಯ. ಸಪ್ತಮಾಧಿಪತಿ ರವಿ ಆದ್ದರಿಂದಾಗಿ ಗಂಡ ಹೆಂಡತಿ ಜಗಳ ಮನಸ್ತಾಪ ಇರುತ್ತೆ ಚಿಕ್ಕ ಪ್ರಮಾಣದಲ್ಲಿ. ಯಾಕೆಂದ್ರೆ ನಿಮ್ಮ ರಾಶಿ ಕುಂಭರಾಶಿ ಆಗಿದ್ದು ಲಗ್ನ ಬೇರೆ ಆಗಿದ್ದು ಲಗ್ನ ಸಪ್ತಮಾಧಿಪತಿ ಎಲ್ಲ ಚೆನ್ನಾಗಿದ್ದಾನೆ ಎಂದಾಗ ಅಷ್ಟು ತೀರಾ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅನ್ನುವ ಕ್ರಮದಲ್ಲೇ ಇರ್ತದೆ ಬಿಟ್ರೆ ದೊಡ್ಡದಾಗೋದಿಲ್ಲ ಜಗಳ ಮನಸ್ತಾಪಗಳು. ಆದರೆ ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ದಾಂಪತ್ಯ ಕಲಹಗಳು ಜಾಸ್ತಿ ಆದ್ರೆ ತೀರಾ ಜಾಸ್ತಿ ಜಗಳ ಆಗ್ತಾ ಇದೆ, ಡಿವೋರ್ಸ್ ಲೆವೆಲ್ಗೆ ಹೋಗ್ತಾ ಇದೆ, ದಿನ ಅವಮಾನ ಆಗ್ತಾ ಇದೆ, ಅಥವಾ ಫಿಸಿಕಲ್ ಅಬ್ಯೂಸ್ ಹೊಡೆದಾಟ ಬಡದಾಟಗಳು ನಡೀತಾ ಇದೆ, ಅಥವಾ ಹೊರಗಡೆ ಹೇಳ್ಕೊಳಕ್ ಆಗ್ತಾ ಇಲ್ಲ ನಿಮಗೆ, ನೀವು ಯೋಚನೆ ಮಾಡಬೇಕಾಗ್ತದೆ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಬೇಕಾಗ್ತದೆ. ಯಾವ ಕುಂಭರಾಶಿಯವರ ಜಾತಕದಲ್ಲಿ ತುಲಾ ರಾಶಿಯಲ್ಲಿ ರವಿ ಇರ್ತಾನೋ ಅವ್ರಿಗೆ ಒಂದು ಮದುವೆನೇ ಆಗೋದಿಲ್ಲ. ಫಾರ್ ಸಪೋಸ್ ಮದುವೆ ಬೇರೆ ಕಾರಣಗಳಿಂದ ಪೂಜೆ ಪರಿಹಾರ ಮಾಡ್ಕೊಂಡು ಮದುವೆ ಆದ್ರೂ ಸುಖ ದಾಂಪತ್ಯ ಜೀವನ ಇರೋದಿಲ್ಲ, ಯಾಕೆಂದ್ರೆ ಸಪ್ತಮಾಧಿಪತಿ ನೀಚ. ಯಾವ ಕುಂಭರಾಶಿಯವರ ಜಾತಕದಲ್ಲಿ ಸಿಂಹ ರಾಶಿಯಲ್ಲಿ ಕುಜ ಇದ್ರೆ, ಶನಿ ಇದ್ರೆ, ಶುಭಗ್ರಹ ಶುಕ್ರನೇ ಇದ್ರೂ ಕೂಡ ದಾಂಪತ್ಯ ಸಮಸ್ಯೆ ಆಗ್ಬಿಡುತ್ತೆ. ಯಾಕೆಂದ್ರೆ ಸಪ್ತಮದಲ್ಲಿ ಪಾಪಗ್ರಹಗಳು. ಶುಭಗ್ರಹ ಶುಕ್ರ ಇದ್ರೆ ಕಾರಕೋ ಭಾವ ನಾಶಾಯ. 7ನೇ ಮನೆಯಲ್ಲಿ ಶುಕ್ರ. ಕುಂಭರಾಶಿಯವ್ರು ನೀವು ಯಾರನ್ನೋ ಇಷ್ಟಪಟ್ಟಿರ್ತೀರಾ, ಅವ್ರು ನಿಮಗೆ ಸಿಗೋದಿಲ್ಲ. ಈಗ ಸಿಕ್ಕೋರು ನಿಮಗೆ ಇಷ್ಟ ಆಗ್ತಾ ಇಲ್ಲ, ಇಷ್ಟಪಟ್ಟವ್ರು ಸಿಕ್ಕಿಲ್ಲ, ಲವ್ ಫೇಲ್ಯೂರು. ಈಗ ಯಾರೊಬ್ಬರು ಮದುವೆ ಆಗಿದ್ರೆ ಅವ್ರು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಸೊ ಈ ತರದ ವಿಚಿತ್ರವಾದಂತಹ ಒಂದು ಪರಿಸ್ಥಿತಿ ಆಗ್ಬಿಡ್ತದೆ ಕುಂಭರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ ಬಂದ್ಬಿಟ್ರೆ. ಸೊ ಸಪ್ತಮ ಅನ್ನುವಂಥದ್ದು ಸಿಂಹರಾಶಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಗುರು ಇದ್ರೆ ಗಜಕೇಸರಿ ಯೋಗ ಬಂದ್ಬಿಡುತ್ತೆ ಕುಂಭರಾಶಿಯವರಿಗೆ, ಏನೇ ಸಮಸ್ಯೆಗಳಿದ್ರು ಕಂಟ್ರೋಲ್ ಮಾಡಿಬಿಡುತ್ತೆ. ಸೊ ಅದರಿಂದ ವೈಯಕ್ತಿಕ ಜಾತಕ ನೋಡ್ಬೇಕಾಗತ್ತೆ. ನೀವು ಕುಂಭರಾಶಿಯ ಗಂಡ ಆಗಿದ್ರೆ ನಿಮ್ಮದು ಕುಂಭರಾಶಿ ಅಲ್ಲದೆ ನಿಮ್ದು ಬೇರೆ ಒಂದು ಲಗ್ನ ಕೂಡ ಇರ್ತದೆ, ಅದು ಪರಿಶೀಲನೆ ಮಾಡಬೇಕು. ಹಾಗೂ ನಿಮ್ಮ ಬಾಳ ಸಂಗಾತಿ, ನೀವು ಕುಂಭರಾಶಿಯ ಗಂಡ ಆಗಿದ್ರೆ ನಿಮ್ಮ ಹೆಂಡತಿ, ನೀವು ಕುಂಭರಾಶಿ ಹೆಂಡತಿ ಆಗಿದ್ರೆ ನಿಮ್ಮ ಗಂಡ, ಸೊ ನಿಮ್ಮ ಬಾಳ ಸಂಗಾತಿಯ ಜಾತಕವು ನೋಡ್ಬೇಕಾಗ್ತದೆ. ದಾಂಪತ್ಯ ಅಂದ್ರೆ ಅದು ಚಿಟಿಕೆ ಅಲ್ಲ, ಅದು ಚಪ್ಪಾಳೆ, ಎರಡು ಕೈಯೂ ಸಹ ಸೇರ್ಬೇಕಾಗ್ತದೆ. ಸೊ ಇಲ್ಲೇನಾಗಬೇಕು, ಕುಂಭರಾಶಿಯವರು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿದಾಗ ನೀವು ಒಮ್ಮೆ ನನ್ನ ನೇರವಾಗಿ ಕೂಡ ಭೇಟಿ ಮಾಡಬಹುದು. ಬೆಂಗಳೂರು ನೆಲಮಂಗಲ ಬಂದು ನಾನು ನಿಮಗೆ ಸಿಗ್ತೇನೆ. ಇಲ್ಲ ಅಂತಾದ್ರೆ ಅಷ್ಟು ದೂರ ಬರಕಾಗಲಗೊಳ್ಳೆ ಅಂದ್ರೆ ಫೋನ್ ಕನ್ಸಲ್ಟೇಷನ್, ಫೋನ್ ಬೇಕಾದ್ರೆ ನನ್ನ ಹತ್ರ ಕನ್ಸಲ್ಟೇಷನ್ ತಗೋಬಹುದಾಗಿರ್ತದೆ. ಸೊ ಅಪಾಯಿಂಟ್ಮೆಂಟ್ ತಗೊಂಡು ಕನ್ಸಲ್ಟೇಷನ್ ತಗೊಂಡಾಗ ನಿಮ್ಮದು ನಿಮ್ಮ ಬಾಳ ಸಂಗಾತಿದು ಇಬ್ಬರದ್ದು ಜಾತಕ ಸಿದ್ಧಪಡಿಸಿ ಯಾಕೆ ದಾಂಪತ್ಯ ಕಲಹ ಆಗ್ತಾ ಇದೆ, ಏನಕ್ಕೆ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ, ಇದು ಸರಿ ಹೋಗುತ್ತಾ, ಇದಕ್ಕೆ ಬೇರೆ ಕಾರಣಗಳಿದಾವ ಅಂದ್ರೆ ಮಾಟ ಮಂತ್ರಾದಿ ಕಾರಣಗಳಿರಬಹುದು, ಪ್ರೇತ ಬಾಧೆಗಳಿರಬಹುದು, ವಾಸದೋಷಗಳಿರಬಹುದು, ದೃಷ್ಟಿ ದೋಷಗಳಿರಬಹುದು, ಬೇರೆ ಸಮಸ್ಯೆಗಳಿದಾವ, ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲೇ ಸಮಸ್ಯೆ ಇದೆಯಾ, ಗಂಡಂದೋ ಹೆಂಡತಿದೋ ಜಾತಕದ ಸಮಸ್ಯೆ ಇದೆಯಾ, ಇದನ್ನು ಸರಿ ಮಾಡಬಹುದಾ, ಶುಕ್ರಾದಿತ್ಯ ಸಂಧಿ ಏನಾದ್ರು ನಡೀತಾ ಇದೆಯಾ ಗಂಡಂಗೆ ಅಥವಾ ಹೆಂಡತಿಗೆ, ಏನು ಸಮಸ್ಯೆ ಇದೆ ಅಂತ ನಾನು ಅರ್ಧ ಗಂಟೆ ಆರಾಮ ನಿಮ್ಮ ಹತ್ರ ಮಾತಾಡಿ ಸಂಪೂರ್ಣ ವಿವರವಾಗಿ ತಿಳಿಸ್ತೇನೆ. ನಾನು ನಿಮಗೆ ಏನು ಸಮಸ್ಯೆ, ಏನು ಪರಿಹಾರ ಅಂತ ಹೇಳಿ ಖಂಡಿತವಾಗಿ ಒಮ್ಮೆ ನನ್ನನ್ನು ಭೇಟಿ ಮಾಡಲಿಕ್ಕೆ ಅಥವಾ ಫೋನ್ ಕನ್ಸಲ್ಟೇಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಂದು ಪರಿಹಾರವನ್ನ ಹುಡ್ಕೋಣ. ಒಳ್ಳೆಯದಾಗಲಿ, ಸುಖವಾಗಿರಿ. ನಮಸ್ಕಾರ.